ಬಾಸ್ ನೋಡ್ತೀರಾ? ಹೌದು. ಬಿಗ್ ಬಾಸ್ ನೋಡಿದ್ರೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿನ ಬಿಟ್ಟು ಬೇರೆ ಯಾರಾದ್ರೂ ಇಷ್ಟ ಆಗ್ತಾರಾ? ಇಷ್ಟ. ಇವಾಗ ಯಾರಿಗೆ ವೋಟ್ ಮಾಡಿದ್ರಿ ನೀವು? ಗಿಲ್ಲಿಗೆ ವೋಟ್ ಮಾಡಿರೋದು. ಗಿಲ್ಲಿನ ಬಿಟ್ಟು ಬೇರೆ ಯಾರಿಗಾದ್ರೂ ಇಷ್ಟ ಆದ್ರೆ ಅಥವಾ ಇಷ್ಟು ದಿನದೊಳಗಡೆ ಅಲ್ಲಿ ನಿಮಗೆ ಚೆನ್ನಾಗಿ ಆಟ ಆಡಿದ್ರು ಅನ್ಸುತ್ತೆ? ಗಿಲ್ಲಿ ಬಿಟ್ಟರೆ ಯಾರೂ ಆಟ ಆಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಖವಾಡ ಧರಿಸ್ಕೊಂಡು ಆಟ ಆಡ್ತಿದ್ದಾರೆ ಕೆಲವರು. ಇವನು ಮುಖವಾಡ ಇಲ್ದಲೇ ಮಾತಾಡ್ತಿದ್ದಾನೆ. ಯಾರು ಅನ್ಸುತ್ತೆ ನಿಮ್ಗೆ ಮುಖವಾಡ ಹಾಕೊಂಡು ಆಟ ಆಡೋದು? ಅಶ್ವಿನಿ, ಧ್ರುವಂತ್. ಇವಾಗ ಲಾಸ್ಟ್ ಈ ವಾರದಲ್ಲಿ ಅವ್ರಿಗೇನೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂದ್ರೆ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿ. ಅವರು ಟಾಸ್ಕ್ ಅಷ್ಟೇ ಆಡಿದ್ದಾರೆ, ಆದರೆ ನಿಜ ಜೀವನದಲ್ಲಿ ವ್ಯಕ್ತಿತ್ವನ ಅವರು ಮುಖವಾಡ ಹಾಕೊಂಡೇ ಆಟ ಆಡ್ತಿರ್ತಾರೆ. ಎಷ್ಟೋ ಜನ ಹೇಳ್ತಾರೆ ಅಶ್ವಿನಿ ಅವರು ತುಂಬಾ ಅನುಭವಿಸಿದ್ದಾರೆ ಮನೆಯೊಳಗೆ. ಅವರಿಬ್ರು ಇಲ್ಲ ನೋ ಚಾನ್ಸ್. ಆದರೆ ಅವರಿಬ್ರು ಧ್ರುವಂತು ಮತ್ತು ಅಶ್ವಿನಿ ಇಬ್ಬರು ಡಿಸ್ಕಸ್ ಮಾಡ್ತಾರೆ ಏನಂತ, ಗಿಲ್ಲಿನ ತುಳಿಬೇಕು ನಾವು, ಅವನೇ ಮುಂದೆ ಬಂದ್ಬಿಡ್ತಾನೆ ಅಂತ. ಹಾಗಾಗಿ ಅದನ್ನ ನೋಡಿದ್ರೆ ಅವ್ರ ವ್ಯಕ್ತಿತ್ವ ಏನು ಅಂತಂದರೆ ನಾವಿಬ್ಬರು ಒಂದಾದರೆ ಅವನನ್ನು ತುಳಿಬೋದು ಅನ್ನೋ ಒಂದು ರಿಯಾಕ್ಷನ್ ಅವ್ರದ್ದು. ಅಂದ್ರೆ ಇದೆಲ್ಲ ಪ್ಲಾನಿಂಗ್ ಮೇಲೆ ನಡೀತಿದೆ ಅಂತಿದ್ದೀರಾ ನೀವು? ಪ್ಲಾನಿಂಗು ಅಂದರೆ ಅವರಿಬ್ಬರು ಪ್ಲಾನ್ ಮಾಡಿದ್ದಾರೆ. ಯಾರು? ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರು ಪ್ಲಾನ್ ಮಾಡಿದ್ದಾರೆ ಗಿಲ್ಲಿನ ತುಳಿಬೇಕು ಅಂತ. ಇವಾಗ ನೀವೇನು ಅಂತೀರಾ? ಇವಾಗ ಫೈನಲ್ ವಿನ್ ಆಗೋದು ಯಾರು ನಿಮ್ಮ ಪ್ರಕಾರ? ಗಿಲ್ಲಿನೇ ವಿಲ್ ಹಾಕೋದು. ವೋಟ್ ಎಲ್ಲ ಮಾಡಿಸಿದ್ರಾ? ನಾನು ಮಾಡಿದ್ದೀನಿ. ಪ್ರತಿಯೊಬ್ಬರು ಬಾಯಲ್ಲೂ ಅದಿದೆ, ಗಿಲ್ಲಿನೇ ವಿನ್ ಆಗಬೇಕು. ಗಿಲ್ಲಿ ವಿನ್ ಆಗಲಿಲ್ಲ ಅಂದರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಫೇಕ್ ಅಂತಾರೆ. ಜನಗಳ ಅಭಿಪ್ರಾಯ ಇರೋದಂಗೆ. ಇವಾಗ ಕಿಚ್ಚ ಸುದೀಪ್ ಅವರೇ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದು ನೆಕ್ಸ್ಟ್ ಸೆಕೆಂಡ್ರಿ. ಆದರೆ ಜನಗಳ ಅಭಿಪ್ರಾಯ, ಜನಗಳು ಓಟ್ ಹಾಕಿದ್ರೆ ತಾನೇ MLA ಆಗೋದವನು. ಮತ್ತು ಜನಗಳ ಅಭಿಪ್ರಾಯ ಇರೋದೇ ಗಿಲ್ಲಿ ಮೇಲೆ. ಜನಗಳು ಓಟ್ ಹಾಕ್ತಿರೋದೇ ಗಿಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್.